ವೆಲ್ಕಮ್ ಟು ಪ್ರಕೃತಿ ವ್ಲಾಗ್. ನಾನು ಕೃತಿಕಾ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೇವೆ. ಇವಾಗ ಟೈಮ್ ಅರೌಂಡ್ ಬೆಳಗಿನ ಜಾವ 3 ಗಂಟೆ. ನಾವಿವಾಗ ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೇವೆ. ಆ್ಯಂಡ್ ನಮ್ಮ ಜೊತೆ ಈ ಸಲ ಟ್ರಿಪ್ಪಲ್ಲಿ ಸವಿಶ್ ಮತ್ತು ಶಿಲ್ಪ ಕೂಡ ಇದ್ದಾರೆ. ಇವರಿಬ್ಬರ ಬಗ್ಗೆ ನಿಮ್ಗಂತೂ ಗೊತ್ತೇ ಇರ್ಬೋದು. ಹೆಚ್ಚಾಗಿ ನಾವು 4 ಜನನೂ ಯಾವಾಗಲೂ ಒಟ್ಟಿಗೆ ಹೊರಗೆ ಹೋಗ್ತೇವೆ. ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಅರೌಂಡ್ 250 ಕಿಲೋಮೀಟರ್ಸ್ ಜರ್ನಿ. ಬಟ್ ಆನ್ ದ ವೇ ಟು ಚಿಕ್ಕಮಗಳೂರು ತುಂಬಾ ಹಿಸ್ಟೋರಿಕಲ್ ಮತ್ತು ಬ್ಯೂಟಿಫುಲ್ ಪ್ಲೇಸಸ್ನ ನಾವು ವಿಸಿಟ್ ಮಾಡಬಹುದು. ನಾವಿವಾಗ ಮೊದಲು ಹೋಗ್ತಾ ಇರೋದು ಶ್ರವಣಬೆಳಗೊಳಕ್ಕೆ. ಇದು ಇರೋದು ಹಾಸನದ ಚನ್ನರಾಯಪಟ್ಟಣದಲ್ಲಿ. ಇವಾಗ ಟೈಮ್ ಅರೌಂಡ್ 7 o'clock ಆಗಿದೆ. ನಾವಿವಾಗ ಶ್ರವಣಬೆಳಗೊಳ ರೀಚ್ ಆದ್ವಿ. ಇಲ್ಲಿ ಮೇನ್ ಅಟ್ರಾಕ್ಷನ್ ಏನಂದರೆ ಇಲ್ಲಿನ ಫೇಮಸ್ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ. ಅಷ್ಟೇ ಅಲ್ಲ, ಇದು ಜೈನರ ಒಂದು ಪ್ರಮುಖ ತೀರ್ಥ ಸ್ಥಳ ಕೂಡ ಹೌದು. ಶ್ರವಣಬೆಳಗೊಳದಲ್ಲಿ 2 ಮುಖ್ಯ ಬೆಟ್ಟಗಳಿವೆ, ಒಂದು ವಿಂಧ್ಯಗಿರಿ ಮತ್ತೊಂದು ಚಂದ್ರಗಿರಿ. ಆ್ಯಂಡ್ ನಾವಿವಾಗ ಮೊದಲು ಹೋಗ್ತಾ ಇರೋದು ವಿಂಧ್ಯಗಿರಿ ಬೆಟ್ಟಕ್ಕೆ. 58 feet ಟಾಲ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೊನಾಲಿಥಿಕ್ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಇರೋದು ಈ ವಿಂಧ್ಯಗಿರಿ ಬೆಟ್ಟದಲ್ಲಿಯೇ. ಇಲ್ಲಿಂದ ಬೆಟ್ಟದ ತುದಿ ತನಕ ಅರೌಂಡ್ 700 ಸ್ಟೆಪ್ಸ್ ಇದೆ ಮತ್ತು ನಾವು ಈ ಬೆಟ್ಟನ ಹತ್ತಬೇಕಾದ್ರೆ ಬರೀ ಕಾಲಲ್ಲೇ ಹತ್ತಬೇಕು. ಸೊ ಬೆಟ್ಟದ ತುದಿ ತನಕ ಹೋಗಬೇಕಾದ್ರೆ ಬೆಳಿಗ್ಗೆ ಬೇಗ ಬಿಸಿಲು ಬರೋದಕ್ಕಿಂತ ಮುಂಚೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವಿವಾಗ ಬೆಟ್ಟದ ಮಧ್ಯಭಾಗಕ್ಕೆ ರೀಚ್ ಆಗಿದ್ದೇವೆ. ಇಲ್ಲಿಂದ ನೋಡ್ಬೇಕಾದ್ರೇನೆ ವ್ಯೂ ಅಂತೂ ಸಖತ್ತಾಗಿದೆ. ಬೆಟ್ಟದ ಕೆಳಗಿರೋ ಕಲ್ಯಾಣಿ ಮತ್ತು ಆ ಕಡೆ ಕಾಣಿಸ್ತಿರೋ ಚಂದ್ರಗಿರಿ ಬೆಟ್ಟ ಇಲ್ಲಿಂದ ನೋಡ್ಬೇಕಾದ್ರೇನೆ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇದೆ. ನಾವಿವಾಗ ಬೆಟ್ಟದ ತುದಿ ರೀಚ್ ಆದ್ವಿ. ರೀಚ್ ಆದ ತಕ್ಷಣವೇ ಮೊದಲು ಒಂದು ಟೆಂಪಲ್ ಸಿಗುತ್ತೆ. ನಾವು ಅಲ್ಲಿ ವಿಸಿಟ್ ಮಾಡಿ ಇವಾಗ ನಾವು ಹೋಗ್ತಾ ಇದ್ದೇವೆ ಬಾಹುಬಲಿ ಟೆಂಪಲ್ಗೆ. ನಾವಿವಾಗ ಬೆಟ್ಟದ ತುದಿಯಲ್ಲಿರುವ ಬಾಹುಬಲಿ ಟೆಂಪಲ್ಗೆ ರೀಚ್ ಆದ್ವಿ.
ಬಾಹುಬಲಿ ಟೆಂಪಲ್ ವಿಸಿಟ್ ಮಾಡಿಬಿಟ್ಟು ನಾವಿಲ್ಲೇ ಬಂಡೆಗಳ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಪ್ರಶಾಂತವಾದ ಜಾಗ, ತಣ್ಣನೆ ಗಾಳಿ ಶಬ್ದ, ಇಲ್ಲಂತೂ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗುತ್ತೆ. ಅದಾದಮೇಲೆ ನಾನು ಮತ್ತು ಶಿಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ. ಕನ್ಫರ್ಮ್ ಆಗಣ ಪರಣ ಗಂಡ ಹೋಯ್ ಬೆಳಿಗ್ಗೆ ಬೇಗ ಎದ್ದಿದ್ವಿ ಹಾಗೂ ಬ್ರೇಕ್ಫಾಸ್ಟ್ ಕೂಡ ಏನೂ ಮಾಡಿರಲಿಲ್ಲ. ಬೆಟ್ಟ ಇಳಿದ ತಕ್ಷಣ ಅಲ್ಲೇ ಹತ್ತಿರದಲ್ಲಿ ಇದ್ದ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವಿವಾಗ ಚಂದ್ರಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ಚಂದ್ರಗಿರಿ ಬೆಟ್ಟದಲ್ಲಿ ಏನೆಲ್ಲ ಇದೆ ಅಂತ ನಿಮ್ಮ ಜೊತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್, ಸ್ಟೇ ಟ್ಯೂನ್ಡ್.